ಬೆಳಗ್ಗೆ 5 ಗಂಟೆಗೆ ಮಲಗ್ಬಿಟ್ಟು 7 ಗಂಟೆಗೆ ಎದ್ದು ಈ ಫಾಲ್ಸಿಗೆ ಬರ್ಬೇಕಂತೇಳಿ ತುಂಬ ಕಷ್ಟಪಟ್ಟು ಕೆಸರಲ್ಲೆಲ್ಲ ಎದ್ದು ಬಿದ್ದು ಜಿಗಣೆ ಕೈಯಲ್ಲಿ ಕಚ್ಚಿಸ್ಕೊಂಡು. ಏನು ಹೆಸರು? ರಂಗಪ್ಪ. 90 ಹಾಕಕ್ಕೆ. ಇಲ್ಲ ಇಲ್ಲ ಬಾರೋ. ಅಲ್ಲಿ ಇದೆ ಇಲ್ಲಿ ಇದೆ. ಜಿಗ್ನೆ ಕೈಲಿ ಇಟ್ಕೊಂತ ನಂಗೆ ಹಂಗಂತ ನಿಲ್ಲಕ್ಕಾಗಲ್ಲಪ್ಪ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆ್ಯಕ್ಚುಲಿ ಸಂಜಯ್ ಲಾಗ್ಸ್ನ ನಾನು ಟೇಕ್ ಆಫ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವರು ಇವತ್ತು ಡ್ರೈವಿಂಗ್ ಮಾಡ್ತಿದ್ದಾರೆ. ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಹೊಸ ಫ್ರೆಂಡ್ಸ್ ಜೊತೆ. ಆ್ಯಕ್ಚುಲಿ ನನಗೆ ಹೊಸ ಫ್ರೆಂಡ್ಸು, ಇವನಿಗೆ ಹಳೆ ಫ್ರೆಂಡ್ಸು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಈ ಸಲ ಟ್ರಿಪ್ ಹೋಗ್ತಿರೋದು ನನ್ನ 6th ಸ್ಟ್ಯಾಂಡರ್ಡ್ ಫ್ರೆಂಡ್. ಅವರು ಇವಾಗ MSc ಮಾಡ್ತಿದ್ದಾರೆ. ಫ್ರೆಂಡ್ ಆಫ್ ಫ್ರೆಂಡ್ಸ್ ಎಲ್ಲರೂ ಚಿಕ್ಕಮಂಗ್ಳೂರಿಗೆ ಬಂದಿದ್ದರು. ರೆಗ್ಯುಲರಾಗಿ ನೋಡೋ ಎಲ್ಲ ಪ್ಲೇಸಸ್ಸನ್ನು ಆಲ್ರೆಡಿ ನೋಡಾಗ್ಬಿಟ್ಟಿತ್ತು. ಸೊ ಯಾವುದಾದ್ರೂ ಒಂದು ಹಿಡನ್ ಪ್ಲೇಸ್ ಅಥವಾ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಪ್ಲೇಸ್ ಸಿಕ್ತು. ಸೊ ಎಲ್ಲರೂ ಸರಿ ಆಯಿತು ಹೊರಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಅದು ಆದಮೇಲೆ ದಿಸ್ ಈಸ್ ಅವರ್ ಹೇಮಂತು. ಕಂಗಾಲಾಗಿ ಕೆರೆ ಹತ್ರ ಕೂತಿದ್ದಾರೆ. ಹೆಂಗಿದೆ ಬ್ರೋ ಲೇಕ್? ಲೇಕ್ ಚೆನ್ನಾಗಿದೆ. ಫೀಲ್ಸ್ ಸೂಪರ್. ಎರಡು ಒಂದೇನಾ? ಹೆಣ್ಣೆಮ್ಮೆ ಹಸು ಗಂಡಸು ಹೆಣ್ಣಸು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ನಾವಿವತ್ತು ಆ್ಯಕ್ಚುಲಿ ಹಿರೇಕೊಳಲ್ಲಿ ಲೇಕ್ ಬಂದಿದ್ದೀವಿ. ಸೊ ಎಸ್, ನನ್ನ ಹಳೆ ಫ್ರೆಂಡ್ಸ್ ಆ್ಯಕ್ಚುಲಿ ಶಿವಮೊಗ್ಗದಿಂದ ಬಂದಿರೋದು. ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ಬಟ್ ಎಸ್, ಫಾರ್ ದಿ ಫಸ್ಟ್ ಟೈಮ್ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಗೈಸ್, ನಾವು ಇವಾಗ ಹಿರೇಕೊಳ್ಳೆ ಲೇಕಿಗೆ ಬಂದಿರೋದು. ನಿಮಗೆ ಹೇಗೆ ಫೀಲ್ ಆಗ್ತಿದೆ? ಫೀಲ್ ಆಗ್ತಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬಾ ಒಳ್ಳೆ ವೈಬ್ ಇದೆ. ಇಲ್ಲಿಂದ ಮುಳ್ಳಯ್ಯನಗಿರಿ ಕಾಣ್ತಾ ಇದೆ. ಸೊ ಲೈಕ್ ಈಗ ಈ ಲೇಕಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು? ಒಳ್ಳೆ ಖುಷಿ ಅನಿಸ್ತು. ತುಂಬ ಚೆನ್ನಾಗಿದೆ. ನೀವು ಫ್ಯಾಮಿಲಿ ಜೊತೆಗೆ ಬರ್ಬೋದು, ಎಂಜಾಯ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆಗೆಲ್ಲ ಬರ್ಬೋದು. ಒಳ್ಳೆ ಪ್ಲೇಸ್ ಚೆನ್ನಾಗಿದೆ. ನೈಟು ಪಾರ್ಟಿ ಎಲ್ಲ ಮಾಡಿ ಹ್ಯಾಂಗೋವರ್ ಇದ್ರೆ ಇಲ್ಲಿ ಬಂದು ಸ್ವಲ್ಪ ಪೀಸ್ ಆಗಿರ್ಬೋದು. ಇದಲ್ಲ ಇವಾಗ ಹೋಗ್ತಿದ್ದೀವಲ್ಲ, ಅದು ಆ್ಯಕ್ಚುಲಿ ಹಿಡನ್ ಪ್ಲೇಸ್ ಅಂತ ಅಂದರೆ. ಗಾಡಿಗೆ ಪೆಟ್ರೋಲು, ಟೈರಿಗೆ ಗಾಳಿ, ಹೊಟ್ಟೆಗೆ ಊಟ ಎಲ್ಲ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ಆನ್ ದಿ ವೇ ಹೋಗ್ಬೇಕಾದ್ರೆ ಲೊಕೇಶನ್ ಕೇಳಕ್ಕೆ ಹೋಗ್ಬೇಕಾದ್ರೆ ತಾತ ಒಬ್ಬರು ಲೊಕೇಶನ್ ಹೇಳೋದ್ ಬದಲು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿ ಒಂದು ಊರು ಸಿಕ್ಕುತ್ತೆ, ಅಲ್ಲೇ ಇದೆ. ನಡ್ಕೊಂಡು ಹೋಗ್ಬೇಕು, ಜಗಳದಿಂದ ಹೋಗುತ್ತೆ. ಅಲ್ಲೋದ್ರೆ ತೋಟದೊಳಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿ ಯಾರೋ ಕೇಳೋದು ಹೇಳ್ತಾರಲ್ಲ. ಏನು ಹೆಸರು? ರಂಗಪ್ಪ. ಓಕೆ, ಆಯ್ತಾ ಊಟ? ಊಟ ಆಗ್ಬೇಕಾದ್ರೆ ಸಾಯಂಕಾಲ. ರೌಂಡ್ಸು 90 ಹಾಕಕ್ಕೆ. ಇಲ್ಲ ಇಲ್ಲ ಬಾರೋ. ಅಲ್ಲಿ ಇದೆ ಇಲ್ಲಿ ಇದೆ. ರಾಜಮಾತಾ ಶಿವಗಾಮಿ ಇದಲ್ವಾ, ಹಂಗೆ ಇವ್ರು ಏನ್ ಹೇಳ್ತಾರೆ ಹಂಗೆ. ಅದಕ್ಕೆ ನಾವು ಯಾರೋ ತಲೆ ಅಲ್ಲಾಡಿಸ್ತೀವಿ. ಫಿಕ್ಸ್ ಅಕ್ಕ, ನಾವು ಮ್ಯಾರೇಜ್ ಕ್ಯಾನ್ಸಲ್, ಬನ್ನಿ ಫಾಲ್ಸಿಗೆ ಅಂತ. ಸುಮ್ಮನೆ ನೀರು ಹರಿಯುತ್ತಲ್ಲ. ಹೌದಾ, ಅದೇನೋ ನೋಡಿದ್ವಲ್ಲ. ಒಂಥರ ಮೆಮೊರೀಸ್ ಇರುತ್ತಲ್ಲ, ನಿನಗೆ ಅದು ಖುಷಿ ಕೊಡುತ್ತೆ ತಾನೆ ಈ ಪ್ಲೇಸ್ ಅಲ್ಲಿ ಹಿಂಗಿಗೆ ಅಂತ. ಕಾರ್ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಕಾರಲ್ಲಿ ಹೋಗ್ಬಿಟ್ಟು ಎಲ್ಲ ಗಾಡಿ ಸೈಡಿಗೆ ಹಾಕಿ ಅಲ್ಲಿಂದ. ಸೊ ಎಸ್ ಗೈಸ್, ಆ್ಯಕ್ಚುಲಿ ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಆಗಿದೆ. ಈ ರೋಡ್ ಅವಸ್ಥೆಗೆ ಆಗಿರೋದ್ರಿಂದ ನಾವು ಗಾಡಿಗಳನ್ನೆಲ್ಲ ನಿಲ್ಲಿಸಿ ಇಲ್ಲಿಂದ ನಮ್ಮ ಟ್ರಕ್ಕಿಂಗ್ ಪಯಣ ಶುರು ಆಗುತ್ತೆ. ಹಾಂ ಹೌದು. ಅರುಣ್, ನಿಮ್ಮ ಈ ಗೆಟಪ್ಪಿಗೆ ಕಾರಣ? ಹೊಸ ಫ್ರೆಂಡ್ಸ್ ಜೊತೆ ಹೊಸ್ದಾಗಿ ಬರ್ತಾಯಿದ್ದೀನಲ್ಲ, ಒಂಚೂರು ನೋಡೋಕ್ಕೆ ಇಲ್ಲಿ ಜನಗಳ ಇಂಪ್ರೆಸ್ ಮಾಡಿ ಸ್ಟ್ರಾಟಜಿ. ನಾವು ಇವರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವರೆಲ್ಲ ತಿಂತಾ ಇದ್ದಾರೆ. ಏನು ತಿಂತಿದ್ದಾರೋ ಅದಕ್ಕೆ ಹೋಗಿ ಕೈ ಹಾಕಿ ಖಾಲಿ ಮಾಡಿಬಿಡೋಣ. ಯಾರಿಗುಂಟು ಯಾರಿಗಿಲ್ಲ. ನಾನು ಕ್ಯಾಮ್ರಾ ತಿಂದ ಕೈ ಹಾಕಿ. ಥ್ಯಾಂಕ್ ಯು ನಿನಾದ್. ಎಷ್ಟು ದೂರ ಇದೆ? ಇನ್ನೂ ಸ್ಟಾರ್ಟ್ ಆಗಿಲ್ಲ ಟ್ರೆಕ್ಕಿಂಗು. 7 ಗಂಟೆಗೆ ಇವರು ಯೂನಿವರ್ಸಿಟಿ ಹೋಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಹೆಂಗನ್ಸುತ್ತಾ? WOW ವಾವ್. ಸೊ ನೀವು ಈ ಥರ ಪಾಸ್ ಆಗ್ತಿರ್ಬೇಕಾದ್ರೆ ಸಣ್ಣ ಸ್ಟ್ರೀಮ್ಗಳು ನಿಮಗೆ ಈ ಥರ ಕಾಣಿಸುತ್ತೆ. ಇದನ್ನೇ ನಾವು ಇಷ್ಟು ಮಜಾ ಮಾಡ್ತಿದ್ದಾಗ ಇನ್ನು ಅದನ್ನ ಎಷ್ಟು ನಾವು ಮಜಾ ಮಾಡ್ತೀವಿ. ಆಫ್ಟರ್ ಫುಲ್ ಸ್ಟ್ರಗಲ್ ವಿ ಕಮ್ ಟು ದಿಸ್ ಬ್ಯೂಟಿಫುಲ್ ಸ್ಟ್ರಗಲ್. ದಿಸ್ ಇಸ್ ದ ಬಿಗಿನಿಂಗ್. ದಿಸ್ ಚೆನ್ನಾಗಿದ್ದಿದ್ರೆ ಕಾರ್ ಇಲ್ಲಿ ತನಕ ಬರೋದು. ಸೊ ಇಲ್ಲಿಂದ ನಮ್ಮದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಬೇಕಿತ್ತು. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಯಸ್, ಆಫ್ ಕೋರ್ಸ್ ಐ ನೀಡ್ ಬಿಸ್ಕೆಟ್. ಫಸ್ಟ್ ಪರ್ಸನ್ ಜಿಗ್ನೆ ಕಚ್ಚಿರೋದು. ವ್ಯೂ ಚೆನ್ನಾಗಿರೋದ್ರಿಂದ ಪ್ಲಾನ್ ಬಂದ್ಬಿಟ್ಟು ಒಳ್ಳೆ ವ್ಯೂ ಕೊಡ್ತೀನಿ, ನೋಡ್ತಾ ಇರಿ ಇವಾಗ. ಫಸ್ಟ್ ಪಾಯಿಂಟ್ ಸ್ಟ್ರೀಮು ಕ್ರಾಸ್ ಆಗಿದೆ.
ಫೈನಲಿ ನಾವು ಅದು ಕ್ರಾಸ್ ಮಾಡಿದ್ವಿ. ಬೆಳಗ್ಗೆ 5 ಗಂಟೆಗೆ ಮಲಗ್ಬಿಟ್ಟು 7 ಗಂಟೆಗೆ ಎದ್ದು ಈ ಫಾಲ್ಸಿಗೆ ಬರ್ಬೇಕಂತೇಳಿ ತುಂಬಾ ಕಷ್ಟಪಟ್ಟು ಕೆಸರಲ್ಲೆಲ್ಲ ಎದ್ದು ಬಿದ್ದು ಜಿಗಣೆ ಕೈಯಲ್ಲಿ ಕಚ್ಚಿಸ್ಕೊಂಡು ಫೈನಲಿ ಬಿಗಿನಿಂಗ್ ಮಾಡಿದ್ವಿ ಇವಾಗ ಟ್ರೆಕ್ಕಿಂಗ್ ನ. ಜಾಸ್ತಿ ಕಾಲಿಗೆ ಹತ್ಕೊಳ್ಳುತ್ತೆ. ತಲೆ ಒಂದೆರಡು ಬಿಡ್ತೀನಿ ಬರ. ಇಲ್ಲಿ ಇದು ಏನಾಗ್ತಿದೆ ಅಂತಂದ್ರೆ ಡೆಟಾಲ್ ಹಚ್ಕೊಂತಿದ್ದಾರೆ. ಡೆಟಾಲ್ ಹಚ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಲೀಚ್ಗಳು ಹತ್ತಲ್ಲ, ಆ ಸ್ಮೆಲ್ಲಿಗೆ ಹತ್ತಲ್ಲ. ಸೊ ಅದು ಸ್ಟ್ರಾಟಜಿ. ಪ್ರೊಟೆಕ್ಷನ್ ಲೇಯರ್. ಸೊ ಪ್ರೊಟೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಬ್ಲಡ್ ಸೇವಿಂಗ್ ಮೋಡ್. ಸ್ಯಾನಿಟೈಸರ್ ಕೋವಿಡ್ ಅಲ್ಲೂ ಹಾಕೊಂಡಿರ್ಲಿಲ್ಲ ಕಣೋ. ಜನ ಈಗ ಕೈ ಎತ್ತಿ ಕೇಳ್ತಿದ್ದಾರೆ ಸ್ಯಾನಿಟೈಸರ್ನ. ಕುಕಿಂಗ್ ಮಾಡಬೇಕಾದ್ರೆ ವಾಟರ್ ಬಾಟಲ್ ತುಂಬ ನೆಸೆಸರಿ. ಹೌದು. ಸೊ ಹೈಡ್ರೇಟ್ ಆಗಿರಬೇಕು ಬಾಡಿ, ಅದಕ್ಕೋಸ್ಕರ ವಾಟರ್ ಬಾಟ್ಲಿ ಕ್ಯಾರಿ ಮಾಡಿ ಎಲ್ಲರೂ. ಸಾಕು ಹೇಮಂತ್. ಹೀಗೆ ಸಾಕಾಯ್ತು. ಜಿಗಣೆ ನೋಡಿ 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 ಸಾಕಾಯ್ತು. ಕಚ್ಚದೇ ಇರಂಗೆ ಅದು ಇಟ್ಕೊಡು ಅವಳಿಗೆ. ಎಂತಾರೆ ಜಿಗಣೆ ಕಚ್ಚದೇ ಇರಂಗೆ. ಯಾರಿಗೆ ಬೇಕು? ನಂಗೆ ಜಿಗಣೆ ಕಚ್ಚ ಯಾವಾಗ ಕೈಲಿ ಇಟ್ಕೊಂತ ನಂಗೆ. ಏನ್ ಹೇಳೋದು? ಬೇಕಂದ್ರೆ ಕೊಡ್ತೀನಿ. ಓಕೆ ಕೊಡ್ಲಾ ಬ್ರೋ? ಹಾಂ ಇಲ್ಲ, ಅದಕ್ಕೇನೋ ಸೆನ್ಸ್ ಆಗಬಾರ್ದು. ಆ್ಯಕ್ಚುಲಿ ರೋಡ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಅರುಣನ ಮೇಲೆ ಒಂದೇ ಟ್ರಸ್ಟ್ ಇರೋದೀಗ. ಸೊ ಅರುಣ್ ಕರೆಕ್ಟ್ ಇದೆ ಅಂತ ಹೇಳಿದ್ದಾನೆ. ಈ ಕಾಡು ಮಧ್ಯದಲ್ಲಿ ಇಷ್ಟು ಜನ ಬರ್ತವ್ರೆ. ಆ್ಯಕ್ಚುಲಿ ಏನಾದರೂ ರೋಡ್ ತಪ್ಪಾಯಿತು ಅಂತಂದರೆ ಹುಚ್ಚು ನಾಯಿ ಒದೆ ಬೀಳುತ್ತೆ ಅರುಣಂಗೆ. ಕಲರ್ ಚೇಂಜ್ ಇದೆ. ನೆನಪಿದೆ ತಾನೆ ರೂಟು. ಹಾಯ್ ಫ್ರೆಂಡ್ಸ್, ತುಂಬ ಹೊಟ್ಟೆ ಹಸಿತಿದೆ, ತಿನ್ನೋಕ್ಕೇನೂ ಇಲ್ಲ. ಸಂಜೆ ಅವ್ರು ಏನಾರು ತಂದಿದ್ರೆ ಕೊಡಬೇಕಾಗಿತ್ತು. ಹಾಂ, ಕೋಳಿ ತಂದಿದ್ದೀವಿ, ರಾಡ್ ಅಂತ ತರಬೇಕಿತ್ತು. ದೊಡ್ಡ ಜಿಗಣೆ ಇಲ್ಲಿದೆ. ನನಗೆ ಹೇಳ್ತಿದ್ಯಾ? ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಥರ ಆಗಿರುತ್ತಲ್ಲ, ಆ ಜಿಗಣೆಯಿಂದ ಏನು ಯೂಸು ಅಂತ ಯಾರು ಕೇಳ್ಬೋದು. ಆ ಜಿಗಣೆಯಲ್ಲಿ ಇಲ್ಲಿ ಬಿಟ್ಟರೆ ಅದು ಫುಲ್ ಇಲ್ಲಿರೋ ಕೆಟ್ಟ ರಕ್ತ ಎಲ್ಲ ತಗೊಬಿಡುತ್ತೆ. ಆಮೇಲೆ ಒಳ್ಳೆ ರಕ್ತ ಮಾತ್ರ ಉಳ್ಕೊಳ್ಳುತ್ತೆ. ನಾವು ಇಲ್ಲಿಂದ ಬಂದುಬಿಟ್ಟು ಆ್ಯಕ್ಚುಲಿ ಒಂದು ರೋಡ್ ಇಲ್ಲಿ ಕಂಟಿನ್ಯೂಟಿ ಇದೆ. ಫಾಲ್ಸಿಗೆ ಹೋಗಬೇಕು ಅಂತಂದರೆ ನಾವು ಇಲ್ಲೊಂದು ಶೆಡ್ ಇದೆ. ಸೊ ಈ ರೋಡಲ್ಲಿ ನಾವು ಹೋಗಬೇಕು. ನಮ್ಮ ಗಾಯ್ಸ್ ಎಲ್ಲ ಒಂದು ರೌಂಡ್ ಜಿಗಣೆನ ಕಚ್ಚಿಸ್ಕೊಂಡು ತೆಕ್ಕೊಂಡು ಎಲ್ಲ ರೆಡಿ ಆಗಿದ್ದಾರೆ. ಹಂಗಂತ ನಿಲ್ಲಕ್ಕಾಗಲ್ಲಪ್ಪ. ಈಸ್ ರೆಡಿ ಟು ರನ್. ಬಟ್ ತುಂಬ ಮಜಾ ಆಯಿತು, ಸಖತ್ ಎಂಜಾಯ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಫಾಲ್ಸ್ ಹತ್ತಿರ ಹೋಗೋಕ್ಕಾಗಲಿಲ್ಲ, ವಾಟರ್ ಲೆವೆಲ್ ಜಾಸ್ತಿ ಇತ್ತು. ಏನೇ ಮಾಡಿದ್ರು ನಾವು ಪರಿಸರದ ಮುಂದೆ ತಲೆ ಬಾಗಲೇಬೇಕಲ್ವಾ. ಸೊ ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಹೋದಂಗೆ ನೀವು ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಎಲ್ಲಾದರೂ ನೀವು ಒಂದು ಕಡೆ ನಗಾಡಿದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.